ನನ್ನ ನೋಡಿನಾ ಪ್ರಕೃತಿ ಸೌಂದರ್ಯನ ನೋಡಿ. ಟೈಮ್ ನೋಡು 10. ಅಯ್ಯೋ ಕಲ್ ಬಿತ್ತು. ಲಕ್ಷ್ಮೀಶ ಕರೆಕ್ಟ್ ಆಗಿ 10 ಗಂಟೆಗೆ ಇಂಟರ್ವ್ಯೂ ಹೋಗೋ ಅಂದಿದ್ದಾನೆ. ಹೋಗಿಲ್ಲ ಅಂದ್ರೆ ನನ್ನ ಕೆಲ್ಸ ಕಲ್ ಬಿದ್ಬಿಡುತ್ತೆ. ನೀನ್ ಹೋಗ್ತಾ ಇರೋ, ನಾನು ಇಂಟರ್ವ್ಯೂ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬಾ. ಅಲ್ಲೇ ನಿಲ್ಲೇ ಕಾವೇರಿ. ನನ್ ಕಾವೇರಿ ಅಲ್ಲ, ಗಂಗಾ. ಎರಡನ್ನೂ ಕುಡಿಬೋದು, ಬಾಯಾರಿಕೆ ಹೋಗುತ್ತೆ. ಗಂಗಾ ನೀವು ಕಣ್ಣು ನೋಡ್ದಿದ್ದು? ಇಲ್ಲಪ್ಪ, ಕಣ್ಣಿದೆ, ಅದ್ರ ಪಾಡಿಗೆ ಹೊಡ್ಕೊಳ್ಳುತ್ತೆ. ಯಾಕ್ರಿ ಸುಳ್ಳು ಹೇಳ್ತೀರಾ? ಇದೇ ಕಣ್ಣು ನೋಡಿದ್ರಿ, ಇದೇ ಚಾಕ್ಲೇಟ್ ತಿಂತ. ನನ್ ಹೃದಯನೂ ಹೊಡ್ಕೊಂತು, ಅದು ನಿಮಗ್ ಕಾಣ್ಲಿಲ್ವಾ? ನೋಡ್ಲಿಲ್ಲ. ಹೌದು, ಸುಂದರವಾಗಿರೋ ಹುಡುಗರ್ನ ನೋಡಿದ್ರೆ ನನ್ ಕಣ್ಣು ತನಗ್ ತಾನೇ ಮುಚ್ಕೊಳ್ಳುತ್ತೆ, ನನ್ ಹೃದಯ ತನಗ್ ತಾನೇ ಹೊಡ್ಕೊಳ್ಳುತ್ತೆ. ನನಗ್ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ನೀನ್ ಲವ್ ಎಕ್ಸ್ಪರ್ಟೇ ಬಿಡು, ಇಲ್ಲ ಅಂದ್ರೆ ಈ ರೀತಿ ಬರ್ತಾನೆ ಇರ್ಲಿಲ್ಲ. ಜೊತೆಲಿ ಹೋಗ್ತಾ ಇದ್ದಿದ್ ಹುಡುಗಿಗೆ ಕೈ ಕೊಟ್ಟು ಬಂದಿದ್ಯಾ ಅಂದ್ರೆ ನೀನ್ ಘಾಟಿ ಹುಡುಗನೇ. ನಂದೊಂದ್ ದೊಡ್ಡ ಕತೆ. ಹೌದು, ನಿನ್ ಹೆಸರೇನಂದೆ? ಏನು ಅಂದಿಲ್ಲ, ನನ್ ಹೆಸರು ಗಂಗಾ ಅಂತ. ಗಂಗಾ ತುಂಗ ಅಂದ್ರೆ ನನಗ್ ಸಿಕ್ಕಾಬಟ್ಟೆ ಇಷ್ಟ. ಅದ್ಯಾವಳು ತುಂಗ? ತುಂಗ ಅಂದ್ರೆ ತುಂಗಾ ನದಿ, ನಮ್ ತೀರ್ಥಹಳ್ಳಿಲಿ ಹರಿಯುತ್ತಲ್ಲ ಅದು. ನೀವು ಮಲ್ನಾಡನ್ ಕಡೆಯವರಾ? ನನ್ಗೂ ನಿಮ್ ತರ ಹುಡುಗನೇ ಬೇಕು. ಏನ್ ಮಾಡೋದು ಗಂಗಾ, ನನ್ ಹಣೆ ಬರಕ್ಕೆ ಸಣ್ಣದಾಗ ಸಿಡ್ಲು ಹೊಡೆದ್ಬಿಟ್ಟದೆ. ಅವಳು ಕಂಡ್ರೆ ನಂಗೆ ಇಷ್ಟ ಇಲ್ಲ. ಹೊಟ್ಟೆ ಪಾಡಿಗೋಸ್ಕರ ಅವಳು ಇಷ್ಟ ಅನ್ನೋ ತರ ನಾಟಕ ಮಾಡ್ತಿದ್ದೀನಿ. ಹಾಗಾದ್ರೆ ನೀವು ಅವಳ ಮದ್ವೆ ಆಗ್ಲೇಬೇಕು ಅನ್ನೋ ಕಮಿಟ್ಮೆಂಟ್ ಇಲ್ಲ ತಾನೆ? ಖಂಡಿತ ಇಲ್ಲ, ನಿನ್ ಗಿಣಿ ಮುಗಿನ ಮೇಲೆ ಹಣೆ. ಹಾಗಾದ್ರೆ ನೀನ್ ನಂಗೆ ನಾಳೆ ಸಿಗೋ. ನಾನ್ ನಿಂಗೇನೋ ಹೇಳ್ಬೇಕು ಅನ್ಕೊಂಡೆ. ಹೇಳಿ. ಮರ್ತೇ ಹೋಯ್ತು. ಮಧ್ಯ ರೋಡಲ್ಲಿ ಹಂಗೆಲ್ಲ ಮರಿಬಾರ್ದು, ಹೇಳಿ. ಏನ್ ಅನ್ಕೊಂಡೆ? ನೆನ್ಪೇ ಆಗ್ತಿಲ್ಲ. ನೆನ್ಪ್ ಮಾಡ್ಕೊಳ್ಳಿ. ಏನೋ ಹೇಳ್ಬೇಕು ಅನ್ಕೊಂಡೆ. ನೆನ್ಪಾಯ್ತು. ನೆನ್ಪಾಗ್ಬಿಡ್ತಾ? ಏನು? ನಿಮ್ಮನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಯ್ಯೋ ಹಾಗಲ್ಲ ಕಡೆ, ಹೇಗೆ ಮತ್ತೆ? ನೋಡೆ, ಈ ಮಂಚೆ ವೇದನ್ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದೇ ಇಲ್ಲ. ಬರ್ತಾರೆ ಬಿಡು ವೈಶಾಲಿ, ಸಿನಿಮಾ ಹೋಗಿರ್ತಾರೆ, ಪಾರ್ಕ್ ಹೋಗಿರ್ತಾರೆ, ಇಲ್ಲ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಮಂಜು ಏನು ವೇದನ ಮಾರ್ ಬಂದ್ಬಿಡ್ತಾನ? ಕರ್ಕೊಂಡ್ ಬರ್ತಾನಿರು. ಆ ಜುಪ್ನ ನನ್ ಮಗ ನಮ್ ವೇದನ ಸಿನಿಮಾಗೆ ಮಾಲಿ ಕರ್ಕೊಂಡ್ ಹೋಗೋದು. ಲೇ, ಅವ್ನ್ ಫುಟ್ಪಾತ್ ಅಲ್ಲಿರೋ 5 ರೂಪಾಯಿ ಐಸ್ ಕ್ರೀಮ್ ಕೊಡ್ಸ್ಬೇಕು ಅಂದ್ರು ನನ್ನ ಹತ್ರ 500 ರೂಪಾಯಿ ಪೀಕಿಸ್ಕೊಂಡ್ ಹೋಗ್ತಾನೆ. ಇವತ್ತು 5 ಪೈಸನ ಈಸ್ಕೊಂಡ್ ಹೋಗಿಲ್ಲ ಕಣೆ, ಅದೇ ನನಗ್ ಭಯ. ಅದು ಅಲ್ದೆ ಇವನೊಂಥರ ತರ್ಲೆ ನನ್ ಮಗ, ನಮ್ ವೇದನ್ ಮಾರಿದ್ರು ಮಾರ್ಬಿಡ್ತಾನೆ. ಇನ್ನೊಂದ್ಸಲಿ ಏನ್ ಮಾಡ್ತಾನೆ ಗೊತ್ತಾ? ರಸ್ತೆಲಿ ಇವ್ರಿಬ್ರು ಹೋಗ್ತಾ ಇರ್ತಾರಲ್ಲ, ಯಾವ್ದಾದ್ರು ಸುಂದರವಾದ ಇನ್ನೊಂದು ಹುಡುಗಿ ಕಣ್ಣಿಗೆ ಬಿಟ್ರೆ ಸಾಕು, ವೇದ ನಾನ್ ನಿನ್ ಲವರ್ ಅಲ್ವಾ, ಇಲ್ಲೇ ಕೂತಿರೋ, ಹೀಗೋಗ್ ಆಗ್ ಬರ್ತೀನಿ ಅಂತ ಮಾಡ್ಸಿ ಅವ್ನ ರಸ್ತೆಲಿ ಕೊಡ್ಸಿ ಇವನ್ ಮನೆಗ್ ಬಂದ್ಬಿಡ್ತಾನೆ. ಹೌದು ವೈಶಾಲಿ ಅವ್ರೆ, ಇದ್ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ. ವಾಸ್ತು ಪ್ರಕಾರ ಮಂಜು ಅವರು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದಾರೆ. ವಾಸ್ತವವಾಗಿ ನೀನ್ ಇವತ್ ನಿಜ ಹೇಳ್ದೆ ರುಕ್ಮಿಣಿ. ಅವನೇನಾರು ಇವತ್ ವೇದನ ರಸ್ತೆಲೆ ಬಿಟ್ಟು ಬರ್ಲಿ ಕಣೆ, ಅವನ ಅಡ್ಡಡ್ಡ ಉದ್ದದ ಸೀಡ್ ಹಾಕಿ ಪೀಸ್ ಪೀಸ್ ಮಾಡಿ ಚಂದ ಲೆವೆಟ್ ನಾಯಿಗಳ ಬಾಯಿ ಹಾಕ್ಬಿಡ್ತೀನಿ. ಅಯ್ಯೋ, ಆ ಗಂಗನ ಹತ್ರ ಮಾತಾಡ್ತಾ ವೇದನ್ ಮರ್ತೇ ಬಿಟ್ನಲ್ಲ, ಎಲ್ಲೋದ್ಲಿ ಅವಳು? ಹಲೋ ಮಂಜಾ. ವೇದ ಎಲ್ಲಿದ್ಯಾ? ಮಂಜೋಡಿಯರ್ ತುಂಬಾ ದೂರ ಬಂದ್ಬಿಟ್ಟಿದೀನಿ. ಅಲ್ಲ, ನೀನ್ ಹೋಗು, ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಬರೋದ್ ಬೇಡ್ವಾ? ಅದು ಏನಾಯ್ತು ಗೊತ್ತಾ, ಲಕ್ಷ್ಮೀಶ ಬಾಸ್ನ ಮೀಟ್ ಮಾಡು ಅಂತ ಹೇಳಿದ್ನಲ್ಲ, ನಾನ್ ಬಾಸ್ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬಾಸೆ ನನ್ನ ಹತ್ರ ಬಂದ್ಬಿಡದ. ಕೆಲಸ ಸಿಕ್ತಾ? ಆ ಬಾಸು ನನ್ನ ಕಾರಲ್ಲಿ ಕೂರ್ಸ್ಕೊಂಡೋಗಿ ಕಾರಲ್ಲೇ ಇಂಟರ್ವ್ಯೂ ಮಾಡ್ಬಿಡದ. ಕಾರಲ್ಲೇ ಇಂಟರ್ವ್ಯೂ ಮಾಡಿದ್ನಾ? ಏನ್ ಕೇಳ್ದ? ಇನ್ನೇನ್ ಕೇಳ್ತಾನಮ್ಮ ಮಣ್ಣಂಗಟ್ಟೆ. ಕಾರಿಗೆ ಎಷ್ಟ್ ಚಕ್ರ ಅಂದ, 4 ಅಂದೆ. ಕಾರ್ ಓಡಕ್ ಏನ್ ಮಾಡ್ಬೇಕು ಅಂದ, ಪೆಟ್ರೋಲು ಡೀಸೆಲ್ ಹಾಕ್ಬೇಕು ಅಂದೆ. ಕಾರ್ ಎಲ್ಲಿ ಓಡುತ್ತೆ ಅಂದ, ನೆಲದಲ್ಲಿ ಓಡುತ್ತೆ ಅಂದೆ. ವೆರಿ ಗುಡ್, ನೀನ್ ಇಂಟರ್ವ್ಯೂ ಪಾಸ್ ಆಗಿದ್ಯಾ ಅಂತ ಯಾಮರ್ಸ್ಬಿಟ್ಟು ಹೋಗೇಬಿಟ್ಟ. ಸರಿ, ನನಗೇನ್ ಮಾಡ್ಲಿ ಅಂತ ಹೇಳು. ವೇದ ನೋಡು, ನಂಗ್ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ? ಅಯ್ಯೋ ಕೋತಿ, ಇಷ್ಟು ದಿವಸದಿಂದ ಕೇಳ್ತಾ ಇದೀನಿ, ಯಾವತ್ತೂ ಹೇಳೇ ಇಲ್ಲ ನೀನು. ವೇದ, ನೀನ್ ಇಲ್ದೆ ನಂಗೆ ಗಾಬರಿ ಆಗ್ತಾ ಇದೆ. ಮನೆಯವ್ರು ನನ್ಗೆ ಉಗಿಯೋಕ್ ಮುಂಚೆ ಸೈಲೆಂಟ್ ಆಗಿ ಆಟೋ ಹತ್ಕೊಂಡ್ ಬಂದು ಮನೆ ಸೇರ್ಕೊಂಡ್ಬಿಡ್ತೀಯಾ? ಯಾರು ಉಗಿಸ್ಕೊಳ್ಳೋಕ್ಕಿಂತ ಮುಂಚೆ ನೀನಾ? ನೀನು? ಅಯ್ಯೋ ಮಂಜ, ಅಯ್ಯೋ ಕರ್ಮ. ತೀರ್ಥಹಳ್ಳಿ ಗಂಡು ವಾಪಸ್ ಬರ್ಲಿಲ್ಲ ಅಂದ್ರೆ ಎತ್ತತೀನಿ ನಿನ್ ಬೆಂಡು. ಯಾಕೆ ವೈಶಾಲಿ ಮೇಡಮ್? ಏ ಮಂಜ, ಹೋಗ್ತಾ ಡಬಲ್ಸ್ ಬರ್ತೆ ಹಾಕೋ ಸಿಂಗಲ್. ಒಬ್ರು ಡ್ರಾಪ್ ಮಾಡ್ನಲ್ಲ. ಮಂಜು ಅವ್ರೆ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ, ಜವಾಬ್ದಾರಿ ಅನ್ನೋದು ಬೇಡ್ವಾ? ಮಂಜು ಮಹಾರಾಜ್, ಹುಡುಗಿನ ಕರ್ಕೊಂಡು ಹೊರಗಡೆ ಹೋಗಿದ್ರಿ ತಾನೆ, ಕರ್ಕೊಂಡು ಮನೆಗ್ ಬರ್ಬೇಕು ಅನ್ನೋ ಬುದ್ಧಿ ಇಲ್ವೇನೋ? ಅದನ್ನ
ಅದಕ್ಕೆ ನಿಮ್ಗೆ ತಾಳ್ಮೆ ಕಮ್ಮಿ ಅನ್ನೋದು. ವಿಷಯ ಏನು ಅಂತ ಗೊತ್ತಾದ್ರೆ ನೀವ್ ಈ ತರ ಕ್ವಶನ್ ಕೇಳಲ್ಲ, ನನ್ಗೆ ಬೈಯೋದೇ ಇಲ್ಲ. ಈಗ ವಿಷಯ ಏನಂತ ಕೇಳ್ತಾ ಇದೀವಿ, ಉತ್ತರ ಹೇಳು. ನಾನು ವೇದ ಮಾತಾಡ್ಕೊಂಡು ನಗ್ನಗ್ತಾ ರೋಡಲ್ಲಿ ಹೋಗ್ತಾ ಇದ್ವಾ, ಸಡನ್ ಆಗಿ ಒಬ್ಬ ರಿಚ್ ಪರ್ಸನ್ ಎದುರುಗಡೆ ಬಂದ. ವೇದ ನೋಡ್ದ, ಸೂಪರ್ ಆಗಿದೆಯಾ ಅಂದ, ನಿಮ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ಅಂತಾನು ಅಂದ. ಅದಕ್ಕೆ ಅವಳನ್ನಲ್ಲೇ ಬಿಟ್ಟು ನಾನು ಬಂದೆ. ಅಯ್ಯೋ, ಈ ವಿಷಯ ಗೊತ್ತಿಲ್ಲದೆ ನಿನ್ಗೆ ಹೊಡೆದ್ಬಿಟ್ನಲ್ಲ, ಸಾರಿ ಕಣ ಮಂಜ. ತಗೋ ಇಕ್ಕೋ. ಏನಿದು? ಬೈದಿದ್ದಕ್ಕೆ ಸಾರಿ. ನಾನ್ ಹೇಳಿಲ್ವಾ ನಮ್ಮ ಮಂಜು ಅಂತವನೆಲ್ಲ ತುಂಬಾ ಒಳ್ಳೆಯವನು ಅಂತ. ನೀವ್ ಯಾರು ನನ್ ಮಾತೇ ಕೇಳಲ್ಲ, ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ನಿನ್ ಮಾತನ್ನ ನಾವು ಅವಾಗ ಕೇಳ್ತೀವಿ. ಲೇ ಮಂಜ, ಮುಂದೆ ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳ. ವೇದ ನಾನ್ ಕೆಲ್ಸ ಮುಗಿಸ್ಕೊಂಡು ಆಟೋದಲ್ಲಿ ಬರ್ತೀನಿ, ನೀನ್ ಮನೆ ಹೋಗಿರು ಅಂತ ಅಂದ್ಲು. ನಾನ್ ಅವಳಿಗೆ ಬೆಸ್ಟ್ ಆಫ್ ಲಕ್ ಹೇಳಿ ನಿಮ್ಗೆ ವಿಷಯ ತಿಳ್ಸೋಣ ಅಂತ ಬಂದೆ. ಎಷ್ಟು ಒಳ್ಳೆಯವನು. ಅದಕ್ಕೆ ನಾನಿನ್ನ ಬಾವಿ ಹಳ್ಳಿ ಅನ್ನೋದು. ಬಾವಿನೂ ಇಲ್ಲ, ಕಪ್ಪೆನೂ ಇಲ್ಲ, ಅಳಿಯ ಅಂತ ಕಾಯಂ ಮಾಡ್ಕೊಂಬಿಡಿ. ಯಾಕಂದ್ರೆ ವೇದಂಗೆ ಕೆಲಸ ಸಿಕ್ತು ಅಂದ್ರೆ ನಮ್ಮ ಫ್ಯಾಮಿಲಿಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ. ನಾನು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತೀಯೋ. ಲೇ ಪಾರೋ, ನೀನ್ ಹೇಳ್ದಾಗೆ ಇವನು ಪುಟಕ್ಕಿಟ್ಟ ಚಿನ್ನ ಕಣೆ. ನಿನ್ ಬಾಯಿಗೆ ಸಕ್ಕರೆ ಹಾಕ, ನಿನ್ ಮನೆ ಬಂಗಾರ ಆಗ. ಅಯ್ಯೋ, ಆ ತೀರ್ಥಹಳ್ಳಿಲಿದೆಯೇ, ಅಲ್ಲೇ ಬಂಗಾರ ಆಗುತ್ತೆ ಬಿಡ. ವೈಶಾಲಿ, ಆ ಮನೆ ಬಂಗಾರ ಆದ್ಮೇಲೆ ಎರಡು ಇಟ್ಕೆ ತಗೊಂಡು ನಾನು ಫುಲ್ ಒಡೆ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಗಂಗಾ, ಬಂದ್ಬಿಟ್ಟಿದ್ಯಾ? ಈ ಹುಡುಗರೇ ಹೀಗೆ ಲವ್ ಮಾಡದ್ ಮಾಡ್ಬಿಡ್ತಾರೆ, ಆಮೇಲೆ ಬೇಕು ಬೇಕು ಅಂತ ಹುಡುಗಿರ್ನ ಸತಾಯಿಸೋದು, ಕಾಯಿಸೋದು ಅಂದ್ರೆ ತುಂಬಾ ಇಷ್ಟ ಅಲ್ಲ ನಿನ್ಗೆ? ನಾನ್ ನಿನ್ ಜೊತೆ ಮಾತಾಡಲ್ಲ, ಹೋಗು. ಬಂದ್ಮೇಲೆ ಎಲ್ಲಿ ಹೋಗೋದು? ಮನೆಯಿಂದ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಸಾಕಾಗೋಗ್ಬಿಡ್ತು. ಏನಂತ ಹೇಳ್ಬಿಟ್ಟು ಬಂದಿದ್ಯಾ? ಜಿಲೇಬಿ ತರಕೋತೀನಿ ಅಂತ ಹೇಳ್ಬಂದೆ. ನನ್ಗೆ ಜಿಲೇಬಿ? ನೀನೇ ಜಿಲೇಬಿ. ನಿಂಗೆ ಯಾಕೆ ಜಿಲೇಬಿ? ಯಾವಾಗ್ಲೂ ಸಿಂಪಲ್ ಆಗಿರ್ತೀಯ. ನನ್ಗನ್ಸುತ್ತೆ ನೀನ್ ತುಂಬಾ ಬಡವಳು ಅಂತ. ನನ್ನ ಐಡಿಯಾ ಸಕ್ಸಸ್ ಆಯ್ತು. ಏನೋ ಅನ್ಕಂಡೆ. ಹುಡುಗರ ಮುಂದೆ ಆದಷ್ಟು ಸಿಂಪಲ್ ಆಗಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಉದ್ದೇಶ? ಸಾವುಕಾರ ಹುಡುಗಿರಾದ್ರೆ ಎಲ್ಲ ಹುಡುಗರು ಹಿಂದೆ ಬೀಳ್ತಾರೆ, ಆದ್ರೆ ಬಡ ಹುಡುಗಿ ಆದ್ರೆ ಯಾರು ಹಿಂದೆ ಬೀಳಲ್ಲ. ಅದಕ್ಕೆ ನಾನ್ ಬಡ ಹುಡುಗಿ ತರ ಸಿಂಪಲ್ ಆಗಿರೋ ತರ ಪೋಸ್ ಕೊಟ್ಟೆ. ಅಂದ್ರೆ ನೀನ್ ಶ್ರೀಮಂತನಾ? ನಾನ್ ಎಷ್ಟು ಶ್ರೀಮಂತೆ ಅಂತ ನಿನ್ಗೆ ಹೇಳ್ಬಿಟ್ರೆ ಇಲ್ಲೇ ತಲೆ ತಿರುಗಿ ಬಿದ್ದೋಗ್ಬಿಡ್ತೀಯಾ? ಪರವಾಗಿಲ್ಲ, ಹೇಳು. ನಮ್ಮ ಅಪ್ಪನ ಹೆಸರಲ್ಲಿ ಒಂದ್ 5-6 ಮಲ್ಟಿಪ್ಲೆಕ್ಸ್ಗಳಿದೆ, ಒಂದ್ 10-15 ಮಾಲ್ಗಳಿದಾವೆ, ಒಂದ್ 5-6 ಅಪಾರ್ಟ್ಮೆಂಟ್ಸ್ ಇದೆ. ಇದೆಲ್ಲಾನು ಒಟ್ಟಿಗೆ ಕೂಡ ಹಾಕಿದ್ರೆ ಒಂದ್ 2,000-3,000 ಕೋಟಿ ಆಗ್ಬೋದು. ಶಾಬಾಷ್ ಗಂಗಾ, ಇಷ್ಟೆಲ್ಲ ಇದ್ರು ಎಷ್ಟು ಸಿಂಪಲ್ ನೀನು. ಇದೆಲ್ಲ ಯಾಕೆ ನನ್ನ ಹತ್ರ ಹೇಳಲೇ ಇಲ್ಲ? ನನ್ನ ಹತ್ರ ಇರೋ ಆಸ್ತಿ ಮೇಲೆ ಹುಡುಗರು ಕಣ್ ಬಿದ್ಬಿಡುತ್ತೆ ಅಂತ ನಾನು ಯಾರಿಗೂ ಹೇಳಿಲ್ಲ. ಬಲ್ಗೈ ಕೊಡಿಲಿ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನನ್ ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ಸ್ವಲ್ಪ ದಿನಕ್ಕಾದ್ರೆ ತುಂಬಾ ಒಳ್ಳೆಯವರೇ ಸಿಗ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಆ ಮಾತು ಇವತ್ ನಿಜ ಆಯ್ತು ಮಂಜು. ತಗೋ, ನಿನ್ ಖರ್ಚಿಗೆ ಇಟ್ಕೋ. ದುಡ್ಡ ನಾನ್ ಕೇಳಿಲ್ವೇ? ನೋಡ್ ಮಂಜು, ನನ್ನ ಹತ್ರ ಕೊಳೆಯೋಷ್ಟು ಹಣ ಇದೆ. ನೀನ್ ಬಡವ ಅಂತ ನಿನ್ ಕಣ್ಣಲ್ಲೇ ಗೊತ್ತಾಗತ್ತೆ. ನಿನ್ ಹತ್ರ ಜಿಲೇಬಿ ತರಕ್ಕೂ ಕಾಸಿಲ್ಲ ಅಂದ್ರೆ ನಿನ್ ಜೇಬ್ ತೂತು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದನ್ನ ಖರ್ಚಿಗೆ ಇಟ್ಕೋ. ಥ್ಯಾಂಕ್ಸ್. ಮತ್ತೆ ಯಾವಾಗ ಸಿಗೋಣ? ನಾನು ಯಾವಾಗ ಮೆಸೇಜ್ ಮಾಡ್ತೀನೋ ಆ ತಕ್ಷಣ ಬಂದ್ಬಿಡ್ಬೇಕು. ಯಾಕೆ, ಏನು, ಯಾವಾಗ ಅಂತ ಪ್ರಶ್ನೆಗಳನ್ನ ಕೇಳಲೇಬಾರ್ದು. ಇದು ನಿನ್ ಪ್ರೀತಿನ ಟೆಸ್ಟ್ ಮಾಡೋಕೆ ನಾನು ಇಡ್ತಾ ಇರೋ ಪರೀಕ್ಷೆ. ನನ್ ಪರೀಕ್ಷೆಲಿ ಪಾಸ್ ಆಗ್ತೀಯಾ? ಕಾಪಿ ಮಾಡ್ದಂಗ್ ಪಾಸ್ ಆಗ್ತೀನಿ. ನರ್ಕಕ್ ಬೇಕಾದ್ರೆ ಕರಿ, ಬಂದ್ಬಿಡ್ತೀನಿ. ಗುಡ್ ಬಾಯ್. ಅಂದ್ರೆ ಬೇಡ ಅಂತನ? ಅಲ್ಲ, ಒಳ್ಳೆ ಹುಡುಗ ಅಂತ. ಕೂತ್ಕೊಳ್ಳೋ. ಎಲ್ಲ ಜಿಲೇಬಿ ಅಣಯ್ಯ, ನಿಂಗೂ ಗೊತ್ತಾತನ? ಮಂಜು, ಎಲ್ಲ ಅದು ಇಲ್ಲಿಂದ ರೋಡ್ ಹೋದೆ, ರೋಡಿಂದ ರೈಟ್ ತಗೊಂಡೆ. ನೋಡ, ಈಗಷ್ಟೇ ಒಬ್ರು ಡೈರೆಕ್ಟರ್ ನಮ್ಮ ಮನೆಗೆ ಬಂದು ಕತೆ ಹೇಳಿ ಹೋಗಿದ್ದಾರೆ. ನೀನು ಆ ಡೈರೆಕ್ಟರ್ ತರ ಕತೆ ಹೇಳೋದು ಬಿಟ್ಟು ಡೈರೆಕ್ಟ್ ಆಗಿ ಹೇಳು. ಏನಣ್ಣಯ್ಯ, ನೀನು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡ್ತೀಯಾ? ಇವತ್ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದೀನಿ ಗೊತ್ತಾ? ಸ್ವಲ್ಪ ರೈಟ್, ಲೆಫ್ಟ್, ಅಪ್, ಡೌನ್, ಬೇರೆ ಕಾಣಿಸ್ತಿಲ್ಲ. AC ರೂಮಲ್ಲಿ ಕೆಲಸ ಮಾಡಿದೆ, 1 hour ಕೆಲಸ ಮಾಡಿದೆ, 2,000 ರೂಪಾಯಿ ಸಿಕ್ತು. ಹಾಕಲ್ಲ. ಲೇ ಮಂಜ, ನೀನ್ ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿಯೇನಾ? ಯಾವತ್ತೋ ದೊಡ್ಡವನಾಗಿದ್ದೆ, ನೀವ್ ಇವತ್ ಕಂಡಿಡ್ತೀರಿ. ನನಗೆ ಗೊತ್ತಾಗ್ಲಿಲ್ಲ, ಚಪ್ರನೇ ಹಾಕ್ಲಿಲ್ವಲ್ಲ ನಿಮ್ಮ ಮನೇಲಿ? ಅವತ್ತು ಊಟಕ್ಕೆ ಹಪ್ಪಳ ಹಾಕಿದ್ವಲ್ಲ ಅವತ್ತೇ. ವೈಶಾಲಿ ಮೇಡಮ್, ಇದ್ರ ಕತೆ ಬಿಡಿ. 1 hour 2,000 ರೂಪಾಯಿ ಆದ್ರೆ ದಿನಕ್ಕೆ ಎಷ್ಟಾಯ್ತು? ಮಿನಿಮಮ್ 8 ಅವರ್ ಕೆಲಸ ಮಾಡಿದ್ರೆ 14,000 ರೂಪಾಯಿ ಆಯ್ತು. 1 ವಾರಕ್ಕೆ ಎಷ್ಟಾಯ್ತು? 4,000 ಕಮ್ಮಿ, ಲಕ್ಷಕ್ಕೆ 96,000 ರೂಪಾಯಿಗಳು. ತಿಂಗಳಿಗೆ ಎಷ್ಟಾಯ್ತು? ಅಯ್ಯೋ, ಲೆಕ್ಕಕ್ಕೆ ನಾಲ್ಗೆ ಅದ್ರತಾ ಇದೆ ಕಣೋ. 4,16,000 ಕಣ ಅಲ್ವಾ? ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಸೂಪರ್ ಫಿಗರ್ 5 ಲಕ್ಷ ರೂಪಾಯಿ ಸಿಗುತ್ತೆ, ರೌಂಡ್ ಫಿಗರ್ 5 ಲಕ್ಷ ರೂಪಾಯಿ ಸಿಗುತ್ತೆ. ಲೇ
ಮಂಜ ಇವತ್ತು ನೀನು ಈ ವೈಶಾಲಿ ಹಳ್ಳಿ ಆಗೋದಕ್ಕೆ ಲಾಯಕದೆ ಕಣೋ. ಇನ್ನೊಂದ್ ಸೆಕೆಂಡ್ ಯೋಚನೆ ಮಾಡೋದ್ ಬೇಡ ರೀ. ವೇದನ್ ಕರ್ಸದೆಯಾ ಇವ್ನ ಮದ್ವೆ ಮಾಡ್ಸದೆಯಾ? ಬಾವಿ ಅತ್ತೆ ಅಂತ ಒಂದ್ ಮಾತು ಹೇಳ್ತೀನಿ. ಹೇಳ. ನಾನು ಮದುವೆ ಆಗೋ ಹುಡುಗಿ ನನ್ ತೂಕಕ್ಕಿದ್ರೆ ಮಾತ್ರ ಮದುವೆ ಆಗೋದು. ಇದು ಒಂದು ಸಮಸ್ಯೆನೇನೋ. ನಿನ್ಗೂ ಅವಳಿಗೂ ಒಂದ್ 5-6 kg ಡಿಫ್ರೆನ್ಸ್ ಇರುತ್ತೆ. ಚೆನ್ನಾಗಿ ತಿನ್ಸ್ ದಪ್ಪ ಮಾಡ್ಬಿಡ್ತೀನಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಕಲ್ ಕಟ್ಬಿಡಿ. ಫೋನು ಯಾವ್ದು ಇದು ರಿಂಗ್ ಟೋನು? ಹೇಳಿ ಮೇಡಮ್. ಖಂಡಿತ ಬರ್ತೀನಿ ಮೇಡಮ್. ಏನಂತೆ? ಓಟಿ ಓಟಿ ಅಂದ್ರೇನು? ಓಸಿ ತಿನ್ನದ? ಓವರ್ ಟೈಮ್. ಒಂದೇ ಒಂದ್ ಸೈನ್ ಹಾಕದಂತೆ 3,000 ಕೊಡ್ತಾರೆ. ಏನಿದು ಕತ್ಲೆ ಮೋಸ್ಟ್ಲಿ ರವಿಚಂದ್ರನ್ ಪಿಕ್ಚರ್ ಅಲ್ಲಿ ಸೆಟ್ ಆನದಂಗೆ ಅದ್ದೂರಿಯಾಗಿ ಲೈಟ್ ಆನ್ ಆಗ್ಬಿಡ್ತದ. ಸ್ವಾಗತ ಸುಸ್ವಾಗತ. ಮುಂದೆ ಬಾ ಮಂಜ, ಮುಂದೆ ಬಾ. ಇನ್ನು ಅಲ್ಲ, ಕೋಟ್ಯಾಧೀಶ್ವರರು ಅಂತೇಳಿ ಕ್ವಾಣಿಗೊಂದು ಲೈಟ್ ಹಾಕದ್ ಬೇಡವಾ? ಮಂಜ ಅಲ್ಲೇ ಕೂತ್ಕೋ. ಗಂಗೆಯಲ್ಲೇ ಕೂತ್ಕೋ. ಓ, ಕೂತ್ಕೊಂಡ್ರೆ ಗಂಗಾ ಕಾಣ್ತಾಳೋ ಏನು? ಕೂತ್ಕೊಂಬೇಡ. ಗಂಗೆಯಲ್ಲೇ? ಮೂರ್ಖ, ಸರಿಯಾಗಿ ಕಣ್ಬಿಟ್ ನೋಡು. ಗಂಗಾ ಕಾಣಿಸ್ತಾಳೆ. ಗಂಗಾನ? ಹೌದು. ಹೊರಗಡೆ ಗಂಗಾ, ಒಳಗಡೆ ಗುಂಡಮ್ಮ. ಇದೇನು ವಿಚಿತ್ರ ವೇಷ? ಆಚೆ ಕಡೆ ನೋಡಿದ್ರೆ ಸಿಂಪಲ್ ಆಗಿದ್ದೆ. ಮಂಜ, ನನ್ನ 2-3 ಸಾವಿರ ಕೋಟಿ ಆಸ್ತಿನ ನಾನು ಉಳಿಸ್ಕೋಬೇಕೋ ಬೇಡವೋ? ಹೌದು, ನಾನೇನ್ ಮಾಡ್ಬೇಕು? ಹಾಗಾದ್ರೆ ನೀನ್ ಇಲ್ಲೇ ಕುಳಿತುಕೊಂಡು ಕಾಳಿಕಾ ಮಾತೆನ ಪೂಜೆ ಮಾಡ್ತಾ ಇರು. ನಾನು ಈಗ್ಲೇ ಬರ್ತೀನಿ. ಕಡೆಗೂ ನಮ್ಮ ಆಸೆ ನೆರವೇರೋ ಸಮಯ ಹತ್ರ ಬಂದಿದೆ. ಇಷ್ಟು ದಿನ ಕಷ್ಟಪಟ್ಟು ಹುಡುಕಿದಕ್ಕೂ ಒಳ್ಳೆ ಮಿಕಾನೆ ಸಿಕ್ಕಿದೆ. ಹೌದು, ದಿನಾನೂ ಚೆನ್ನಾಗಿದೆ. ಇವತ್ತು ಮಂಗಳವಾರ, ಅಮಾವಾಸ್ಯೆ, ಮಹಾ ನಕ್ಷತ್ರ. ಇವತ್ತು ಈ ಬ್ರಹ್ಮಚಾರಿನ ಬಲಿ ಕೊಟ್ರೆ ಇವನ ಆಸ್ತಿ ಎಲ್ಲ ನಮ್ದಾಗುತ್ತೆ. ನಿನ್ನ ಶತ್ರು ರಕ್ತಕಾರಿ ಸಾಯ್ತಾನೆ. ಹೌದು, ಇಡೀ ಆಸ್ತಿನ ನಾನು ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರನೇ ನಾನು ಇವತ್ತಿನವರೆಗೂ ಹೋರಾಡ್ತಿರೋದು. ಆ ದೇವಿ ನನ್ನ ಕಡೆಗೆ ಇದ್ದಾಳೆ. ಮಂಜುನ ಬಲಿ ಕೊಟ್ಟು ಆಸ್ತಿನ ಪಡ್ಕೊಂಡೇ ಪಡಿತೀನಿ. ಅವನ್ಗೆ ಅನುಮಾನ ಬರ್ತಾ ಇದೆ. ಇವತ್ತು ರಾತ್ರಿ ಅವನು ಇಲ್ಲೇ ಇರ್ಬೇಕು. ಜಾಗ್ರತೆಯಿಂದ ನೋಡ್ಕೊ. ಪೂಜೆ ಮಾಡ್ತಾ ಇದೀಯ ಮಂಜ? ನಿನ್ ಪ್ರೀತಿ ಸಿಗ್ಬೇಕು ಅಂದ್ರೆ ಪೂಜೆ ಮಾಡ್ಲೇಬೇಕಲ್ಲ ಗಂಗಾ? ನಾನು ಒಳಗಡೆ ಹೋಗಿ ಮಂಗಳ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರು. ಭಕ್ತಿಯಿಂದ ಮಾಡು. ಮಂಗಳನ ಸ್ನಾನನಾರು ಮಾಡು, ಬುಧ ಸ್ನಾನನಾರು ಮಾಡು. ಜೀವ ಇದ್ರೆ ಬೆಲ್ಲ ಬಿಡ್ಕೊಂಡು ತಿನ್ಬೋದು. ಏನು ಪರಮ, ಗ್ಲಾಸ್ ಬಿಟ್ಟು ಇವತ್ತು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ಯಾ? ಏನ್ ಕತೆ? ಗೊತ್ತಾಗಲ್ಲ ನಾನ್ ಯಾರು? ಹೀರೋ ಕಣ. ಒಬ್ರು ಡೈರೆಕ್ಟರ್ ಬರ್ತಿದಾರೆ, ಹೊಸ ಪಿಕ್ಚರ್ ಅಂತೆ, ಅದಕ್ಕೆ ನಾನೇ ಹೀರೋ ಅಂತೆ. ಡೈರೆಕ್ಟರ್ ಯಾರು ಗೊತ್ತೇನಾ? ಯಾರು? ಮೊನ್ನೆ ಪಾರ್ಟಿಲಿ ಪರಿಚಯ ಮಾಡ್ಕೊಳ್ಳಿಲ್ಲ, ಶ್ರೀನಾಥ್ ಕೌಂಡಿನ್ಯ ಅವರೇ. ಸರಿ, ಆದ್ರೆ ರಾತ್ರಿ ಪಾರ್ಟಿ ಮಾತ್ರ ನನ್ನನ್ನು ಕರಿಬೇಡ. ಯಾಕಪ್ಪ? ಯಾಕಂದ್ರೆ ನೀನು ಡೈರೆಕ್ಟರ್ ಪರಿಚಯ ಮಾಡ್ಸಕ್ ಕರ್ಕೊಂಡು ಹೋದಿ. ಹಾ. ಡೈರೆಕ್ಟರ್ ಕೈ ಕೊಡೋ ಅಂದೆ. ನಾನು ಹಿಂಗ್ ಕೈ ಕೊಡಕ್ ಹೋಗಿ ಪಕ್ಕದಲ್ಲಿ ಹುಡುಗಿ ಸರಿಗಳ್ಬಿಟ್ಟ. ಪಕ್ಕದಲ್ಲಿ ಚರ್ಗಲ್ದ? ಹಾ. ಯಾಕೋ? ಯಾಕಂದ್ರೆ ಆ ಹುಡುಗಿ ಹಾಕಿ ಸ್ಯಾರಿನೂ ಕಪ್ಪು, ನಿಮ್ ಡೈರೆಕ್ಟರ್ ಕಪ್ಪು. ವಾಗ್ಲೇ ಬಿಡು ಲೇ ಮಾತ. ಸ್ಯಾರಿಗೆ ಸರ್ಗಿರುತ್ತೆ, ಸ್ಯಾರಿಗೆ ಏನಿರುತ್ತ? ಖಾರ. ಯಾಕೋ? ನಾನು ಕೇಳಿದ್ದು ಅಡಿಗೆ ಸಾರಲ್ಲ. ಇಂಗ್ಲಿಷ್ ಹೇಳ್ತಾರಲ್ಲ, ಏನೋ ತಪ್ಪು ಮಾಡಿದ್ರೆ ಸ್ಯಾರಿ, ಅದಕ್ಕೆ ಕೇಳಿದ್ದು. ಸರಿ ಸರಿ ಸರಿ, ಅದಿರ್ಲಿ. ಈ ಮಂಜ ಇದನ್ನಲ್ಲ, ಅವನು ಗಂಡ್ಸಾದ್ರು ಮನೇಲಿ ಏನ್ ಮಾಡ್ಬೇಕಾ? ಏನ್ ಮಾಡ್ಬೇಕು ಅದ್ ಮಾಡ್ಬೇಕಣ್ಣ. ಹಾ, ಅದು ಮಾಡ್ಬೇಕು. ಅದಷ್ಟೇ ಅಲ್ಲ, ಏನಾದ್ರು ಉದ್ಯೋಗ ಮಾಡ್ಬೇಕು, ಏನಾದ್ರು ಕೆಲಸ ಮಾಡ್ಬೇಕು. ಅದು ಬಿಟ್ಟು ಈ ಮಂಜ ಯಾವ್ದಾದ್ರು PG ಮುಂದ್ಗಡೆ ಹೋಗಿ ನಿಂತ್ಕೋತಾನೆ, ಯಾವ್ದಾದ್ರು ಹುಡುಗಿ ಹಾಸ್ಟೆಲ್ ಮುಂದೆ ನಿಂತ್ಕೋತಾನೆ, ಸ್ಟೈಲ್ ಹೊಡಿತಾ ಇರ್ತಾನೆ. ಇದೇ ತರ ಎಲ್ಲಾದ್ರೂ ನನಗೆ ಅಣ್ಣ ತಮ್ಮ ಏನಾದ್ರೂ ಇದ್ದಿದ್ರೆ ನಾನು ಮನೇಲಿ ಇಟ್ಕೊಳ್ತಿರ್ಲಿಲ್ಲ. ಮನೆಯಿಂದ ಗೆಟ್ ಔಟ್, ಗೆಟ್ ಅಂತಿದ್ದೆ. ಔಟ್ ಆದ ಬಿಡು. ಆದ್ರೆ ನೀನ್ ಅವ್ನು ಇನ್ನೂ ಮನೇಲಿ ಇಟ್ಕೊಂಡಿದ್ಯಾ, ಇದ್ದು ಬೇಜಾರಿನ ಸಂಗತಿ. ಹಂಗಂತ್ಯಾ? ಹೌದು. ಈಗ ಏನ್ ಮಾಡ್ಬೇಕಂತ್ಯಾ? ಅವನನ್ನ
ಆ ನಾಯಿ ಕಟ್ಟಾಕಿದ್ಯಲ್ಲ ಆ ರೀತಿ ಸರಪಳಿಯ ಕಟ್ಟಾಕ್ಬಿಡು. ಹೌದು. ಏನಂದ್ರೆ ಇನ್ನೊಂದ್ಸತಿ ಹೇಳೋ. ಅದೇ ಜಿಮ್ಮಿ ನಾಯಿ ಕಟ್ಟಾಕಿದ್ಯಲ್ಲ ಆ ರೀತಿ ಕಟ್ಬಿಡು ಅಂದೆ. ಪಕ್ಕದಲ್ಲಿ ಇದನ್ನ ಕಟ್ಬಿಡು. ಬೀಳ್ತವೆ ಗೂಸ. ಅಣ್ಣಯ್ಯ ಮೊದ್ಲು ನನ್ನನ್ನು ಕಾಪಾಡ. ಯಾಕಪ್ಪ ಏನಾಯ್ತು? ಮದ್ವೆ ಅದನಾ? ಪರಮ, ಹುಡುಗಿರು ಮದುವೆ ಆದ್ರೆ ತಾಳಿ ಕಾಲುಂಗ್ರ ಎಲ್ಲ ಗೊತ್ತಾಗುತ್ತೆ. ಹುಡುಗರು ಮದುವೆ ಆದ್ರೆ ಹೇಗೂ ಗೊತ್ತಾಗೋದು? ಹುಡುಗಿರ್ ಮದ್ವೆ ಆದ್ರೆ ಹೊಟ್ಟೆ ಬರುತ್ತೆ, ಹುಡುಗರು ಮದ್ವೆ ಆದ್ರೆ ಕೈ ತಟ್ಟೆ ಬರುತ್ತೆ. ಮಾರಿದ್ರೆ ನಾನು ಚಟ್ಟ ಬರೋದು. ಚಟ್ಟ ಬರದ? ಯಾಕಪ್ಪ ಏನಾಯ್ತು? ಮಂಜ, ಏನಾಯ್ತು ನಿನ್ನ ಅವಸ್ಥೆ? ಏನ್ ಮಾಡ್ಕೊಂಡೆ? ವೇದ, ನಿನಗ್ ಗೊತ್ತಿಲ್ದಿದ್ದಂಗ ಒಂದ್ ತಪ್ಪು ಮಾಡ್ಬಿಟ್ನಮ್ಮ. ಹೋಗಿಲ್ಲಮ್ಮ, ಗಂಗಾ ಅಂತ ಒಂದ್ ಹುಡುಗಿನ ತುಂಬಾ ನಂಬ್ಕೊಂಡ್ಬಿಟ್ಟಿದೆ. ಅವಳು ಇವತ್ತು ನನ್ನನ್ನ ಪ್ರೈವೇಟ್ ಆಗಿ ಕರ್ಕೊಂಡ್ಬಿಟ್ಲು. ನಾನು ಖುಷಿಯಾಗಿ ಹೋದೆ. ಹೋಗಿದ್ದೆ ತಡ ಕೂರ್ಸ್ಬಿಟ್ಟು ಹಾರ ಹಾಕಿ ನಾಮ ಬಂದು ಬದಿ ಕೊಡಕ್ ನೋಡಿದ್ಲು. ಅವಳು ಮಂತ್ರವಾದಿ ಅಂತೆ. ಜೀವ ಉಳ್ಸ್ಕೊಂಡು ಓಡ್ ಬಂದ್ಬಿಟ್ಟೆ. ಎಂತ ಜಾಗಕ್ಕೆ ಹೋಗ್ಬಿಟ್ಟಿದಲ್ಲೇ. ಅಲ್ಲಿ ಬಿಡ. ವೇದ, ಅದೇನಮ್ಮ ನೀನ್ ಹಾಕೊಂಡ್ರದ? ಇದಾ ಆಂಗ್ರಿ ಬರ್ಡ್ ಅಂಕಲ್. ಹುಷಾರಮ್ಮ, ಕತ್ತಿಗೆ ಹಾಕೊಂಡಿದ್ಯಾ. ಅದು ಹಾರ್ಬೇಕಾದ್ರೆ ನೀನು ಹಾರೋಗ್ಬಿಟ್ಟಿಯಾ. ಏನ್ ಬರಕ್ ಹೇಳಿದ್ದು? ಯಾಕೋ ನನ್ ಹತ್ರ ಬರೋದಕ್ಕೆ ಇಷ್ಟೊಂದು ಲೇಟ್ ಮಾಡ್ದೆ? ಬೇಗನೆ ಹೊರಟ್ನಲ್ಲ. ನಿನ್ನ ನಾನ್ ಸಾಯ್ಬಿಡ್ತೀನಿ. ರಕ್ತ ಕಾಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಸಾಯ್ಬೇಕು. ನಾನೇನ್ ಸೊಳ್ಳೆನ? ತೀರ್ಥಹಳ್ಳಿ ಗಂಡು ತುತ್ತೂರಿ. ನನ್ನ ಎದುರಾಕೊಂಡ್ರೆ ನೀನು ಫಿಶ್ ಕರಿ. ನಿನ್ನ ಅಯ್ಯೋ, ಆ ಪೂಜೆಗೆ ಹೋಗಿ ನಾಮ ಇಟ್ಕೊಂಡ್ ಬಂದಲ್ಲಿಂದ ನಾನ್ ಏನ್ ಮಾಡ್ತಿದ್ದೀನಿ ನಂಗೆ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಗಿದೆ. ನೀನ್ ಬಾರ ಈ ಕಡೆ, ಹುಷಾರಾಗಿರೋ. ಲೇ ಮಂಜ, ಯಾವ್ದಕ್ಕೂ ನೀನು ಹುಷಾರಾಗಿರೋ. ಈ ಮಾಟ ಮಂತ್ರನೆಲ್ಲ ನಂಬೇಡ. ಅಯ್ಯ, ನೀ ಕನ್ನಡಕ ಹಾಕೊಂಡ್ಯಾ, ನಿಂಗೇನು ಗೊತ್ತಾಗಲ್ಲ. ನಂಗೆ ಹೊಟ್ಟೆ ನೋಯ್ತೈತೆ. ಸೀಸನ್ ಬಿಡ, ಮಾವಿನ ಸೀಸನ್. ನಿಂಗೇನು ಹುಳಿ ಮಾಡ್ಬೇಕಾ ಹಣ್ಣು ಮಾಡ್ಬೇಕಾ? ಅದಲ್ಲ ಅಣ್ಣಯ್ಯ, ಅವಳು ಮಂತ್ರವಾದಿ ಅಂತೆ. ಬ್ರಹ್ಮಚಾರಿನ ಬಲಿ ಕೊಟ್ರೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಹೋಗುತ್ತಂತೆ. ಅದಕ್ಕೆ ನನ್ನನ್ನು ಬಳಸ್ಕೊಳಕ್ ನೋಡ್ತದಾಳೆ. ಮಂಜುಡಿಯರ್, ನನ್ಗೊಂದು ಐಡಿಯಾ. ಇವನ್ ನನಗ್ ತಾಳಿ ಕಟ್ಟಿ ಮದ್ವೆ ಆಗ್ಬಿಟ್ರೆ ಇವನ್ ಬ್ರಹ್ಮಚಾರಿಯಾಗಿ ಇರಲ್ಲ. ಜಾಣಿ, ನನ್ಗೋವಾಗ ಹಾಗೆ ಅನ್ಸುತ್ತೆ. ಅಯ್ಯೋ, ಇದೇ ಒಳ್ಳೆ ಟೈಮ್. ಬೇಗ ತಾಳಿ ಕಟ್ಟು. ತಾಳಿ ತಾಳಿ ತಾಳಿ. ಇಲ್ಲೇ ಇದೆ, ತಗೊಳ್ಳಿ ತಗೊಳ್ಳಿ. ವೈಶಾಲಿ ಅವರ ಈ ತರ ತಾಳಿ ಎಲ್ಲ ತೆಗಿಬಾರ್ದು. ಅದು ಅಪಶಕುನ. ಅದು ಅಲ್ದೆ ಇವತ್ತು ಅಮಾವಾಸ್ಯೆ. ಇವ್ರಿಬ್ರೇನಾದ್ರೂ ಮದ್ವೆ ಆದ್ರೆ ಇಬ್ರು ಸತ್ತೋಗ್ತಾರೆ. ಬಲಿ ಕೊಡೋ ದಿನ, ಮಾಟ ಮಂತ್ರಕ್ಕೆ ಒಳ್ಳೆ ದಿನ. ಅಯ್ಯೋ ಕನ್ನಡಿ ರುಕ್ಮಿಣಿ, ಸಾಯುವಾಗ ಅಮಾವಾಸ್ಯೆ ಪೂರ್ಣಿಮೆ ಎಲ್ಲ ನೋಡ್ಬಾರ್ದು. ಬಸ್ಸೋದು ಒಂದೇ ಗುರಿಯಾಗಿರ್ಬೇಕು. ನನ್ನ ಜೀವನದ ಗುರಿ ಒಂದೇ, ವೇದನ್ ಮಂದಿ ಜೊತೆ ಮದ್ವೆ ಮಾಡ್ಬೇಕು ಅಂತ. ತಾಳಿ 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 ತೆಗಿತಾ ಇದ್ದೀನಿ. ತೆಗಿಬೇಕ್ರಿ, ಸ್ವಲ್ಪ ತಾಳ್ಮೆ ತಗೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ರೀ ಪಿನ್ನು, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹೇಳ್ರಿ. ನೀವ್ ಒಂದ್ ವೇಳೆ ಈ ತಾಳಿ ತೆಗೆದು ವೇದನ್ ಕಟ್ಟಿಗೆ ಮಂಜು ಕೆಲ್ ಕಟ್ಟಿಸ್ಬಿಡ್ತೀರಾ, ಆಗ ಇವರಿಬ್ರು ಸಂಸಾರಿಗಳಾಗ್ತಾರೆ. ಆದ್ರೆ ನೀವು ಬ್ಯಾಚುಲರ್ ಆಗಿರ್ತೀರಾ, ನಿಮ್ಮನ್ನ ಕರ್ಕೊಂಡೋಗಿ ಬಲಿ ಕೊಡ್ತಾರೆ. ಪರವಾಗಿಲ್ಲ, ತೆಗಿಯಕ್ಕ. ಕತ್ತಿಂದ ಆಚೆಲ್ಲ ಬರ್ತಿಲ್ಲ ಕಡೆ. ಹಲೋ, ನಾನು ಗಂಗಾ ಮಾತಾಡ್ತಿರೋದು. ಏನ್ ಮಾಡ್ಬೇಕಂತಿದ್ಯಾ ನನ್ನ? ನೀನ್ ಇವಾಗ್ಲೇ ಇಲ್ಲಿಗೆ ಬಂದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ರಕ್ತ ಕರ್ಕೊಂಡ್ ಸಾಯ್ತೀಯ. ನಿರ್ಧಾರ ನಿಂದು. ಬಲಿ ಖಚಿತ. ಹಲೋ, ಇಲ್ಲಿದ್ರು ಸಾಯ್ತೀನಿ, ಅಲ್ಲಿದ್ರು ಸಾಯ್ತೀನಿ. ಅಲ್ಲೇ ಸಾಯೋದು ಒಳ್ಳೇದು. ಗಂಗಾ, ದಯವಿಟ್ಟು ನನ್ನ ಉಳಿಸು. ಇದರಿಂದ ನಾನು ಕಾಪಾಡು. ಮೊದ್ಲು ಹಾರ ಹಾಕೋ. ನನಗ್ ಮಂಗ್ ಬೂದಿ ಎರ್ಚಿದ್ರೆ ನಿನ್ನನ್ ಕಾಪಾಡೋರು ಯಾರು ಇಲ್ಲ. ನನಗ್ ಸರಿಸಾಟಿ ಆಗೋ ಮಂತ್ರವಾದಿ ಇಡೀ ಜಗತ್ನಲ್ಲೇ ಇಲ್ಲ. ನಾನಿದ್ದೀನಿ. ಎಂತೆಂತ ಬ್ರಹ್ಮ ರಾಕ್ಷಸರನ್ನು ನನ್ನ ಒಂದೇ ಒಂದು ಕೂದಲಿಂದ ಕಟ್ಟಾಕಿ ಗಿರ್ಗಿಟ್ಲೆ ತರ ತಿರುಗಿಸೋಳು ಈ ಡಾಕಿನಿ. ನಿನ್ನ ಮಾಟ ಮಾತ್ರ ಎಲ್ಲ ನನ್ ಮುಂದೆ ನಡೆಯೋದಿಲ್ಲ. ಈಗ ಏನ್ ಮಾಡ್ಬೇಕಂತಿದ್ದೀರಾ? ಇದೇ ಸೂಕ್ತವಾದ ದಿನ. ಇವಳು ಇಡೀ ಆಸ್ತಿ ನಮ್ದಾಗುತ್ತೆ. ಅದನ್ನೆಲ್ಲ ಒಂದು ತಾಮ್ರದ ಪತ್ರದಲ್ಲಿ ಬರ್ದಿಟ್ಟಿದ್ದಾರೆ. ಅದಕ್ಕೆ ನಾನೆಂತ ಮಾಡ್ಬೇಕು? ಎಂತನೂ ಮಾಡ್ಬೇಡ. ಇದನ್ ಕೈಯಲ್ಲಿ ಇಟ್ಕೊಂಡು ತಪ್ಪಗಿರು. ಏನೇ ಮಾಡೋದಿದ್ರು ನಾನ್ ಮಾಡ್ತೀನಿ. ಕನ್ಯಾಗಿರೋ ಈ ಗಂಗನ್ನ ಬಲಿ ಕೊಟ್ರೆ ಇಡೀ ಆಸ್ತಿ ನಂದಾಗುತ್ತೆ. ನಾನು ಈಗ್ಲೇ ಇಲ್ಲೇ ಇವಳನ್ನ ಬಲಿ ಕೊಡ್ತೀನಿ. ಜೈ ಕಾಳಿಕಾಂಬ. ಏ ಇನ್ಸ್ಪೆಕ್ಟರ್ ವಿಶ್ವನಾಥ್, ಕಾಲಿಡ ಕಡೆ ಮುಳ್ಳು ಬೆಳೆಯಲ್ಲ, ಕಳ್ಳರು ಉಳಿಯಲ್ಲ. ಹಿಂಗ್ ನೋಡ್ತಾ ಇದೀರಾ? ನಾವು ಪೊಲೀಸ್ ಅಂತ ಡೌಟಾ? ನಾವೇ ಪೊಲೀಸ್ರೆ.
ನೋಡಮ್ಮ ನೀನು ಹೊಡೆದಾಡ್ಕೊಂಡು ಸತ್ರ ನಮ್ಗೇನಿರುತ್ತೆ ಕೆಲ್ಸ? ತಿಂಗಳಿಗೆ ಕರೆಕ್ಟಾಗಿ ಸಂಬಳ ತಗೊಳೋದು. ನೀನ್ ಏರೋಪ್ಲಾನ್ ಹತ್ತಲ್ಲ, ಜೋಡಿ ಮೇಲೆ ಕೂರ್ಸಿ ಹುಟ್ಟಾಕ್ಬಿಡ್ತೀನಿ. ಬೇಡ, ಅನ್ಯಾಯವಾಗಿ ಸಾವಾಗುತ್ತೆ. ಏಯ್ ಪಿಸಿ ಹಾಕ ಅವಾಜು. ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಯಾವುದು ನಡೆಯಲ್ಲ. ಜನ ಎಲ್ಲಿವರೆಗೂ ನಿಮ್ಮ ನಂಬ್ಕೊಂಡಿರ್ತಾವ ಅಲ್ಲಿ ತನಕ ನೀವೆಲ್ಲ ಇರ್ತೀರ ಅಷ್ಟೇ. ಏಯ್ ಪಾಪ ಈ ಅಮಾಯಕ ಮಂಜಿನ ಕರ್ಕೊಬಂದು ಬಲಿ ಕೊಟ್ಟು ಕೊಲೆ ಮಾಡಿ ಅವನ ಆಸ್ತಿನ ಲಪ್ಟಾಯಿಸ್ಬೇಕು ಅಂತಿದ್ಯಾ? ನೋಡ, ನೀನು ಇವನ ಆಸ್ತಿನ ಲಪ್ಟಾಯಿಸ್ಬೇಕು ಅಂತಿದ್ರೆ ಈ ಡಾಂಕಿನಿ ನಿನ್ನ ಕೊಲೆ ಮಾಡಿ ನಿನ್ನ ಆಸ್ತಿನೇ ಲಪ್ಟಾಯಿಸ್ಬೇಕು ಅಂತಿದ್ದಾಳೆ. ನನ್ಗೀಗ ನಾನ್ ಮಾಡಿದ್ದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಬೇಕು ಅನ್ಸ್ತಿದೆ. ಆದ್ರೆ ತಡ ಆಯ್ತು. ಯಾಕೆ ಈ ರೀತಿ ದುಸ್ಸಾಹಸ ಕೇಳ್ದೆ? ನಮ್ಮ ಅಜ್ಜಯ್ಯ ದೊಡ್ಡ ಮಂತ್ರವಾದಿ, ಮಾಟ ಮಂತ್ರಗಳನ್ನ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ಕೊಂಡಿದ್ದೆ. ನಾನ್ಯಾಕೆ ಒಂದ್ಸತಿ ಪ್ರಯತ್ನ ಪಡಬಾರ್ದು ಅಂತ ಈ ರೀತಿ ಮಾಡಿದೆ. ಮೂರ್ಖ ಹೆಂಗಸೆ, ಈ ರೀತಿ ಎಲ್ಲ ಮಾಡಿದ್ರೆ ಸರಿಯಾಗಿರಲ್ಲ. ನೀನ್ ಜೈಲ್ ಸೇರ್ಕೋಬೇಕಾಗತ್ತೆ. ಏನು ಪ್ರಾಣ ಕೊಟ್ರೆ ಆಸ್ತಿ ಸಿಗುತ್ತಾ? ಹೌದು, ನೀವ್ ನನ್ ಕಣ್ ತೆರ್ಸಿದೀರ. ಬಲಿ ಕೊಡೋದ್ರಿಂದ ಆಸ್ತಿ ಬರಲ್ಲ ಅನ್ನೋದು ನಂಗೆ ಗೊತ್ತಾಗ್ತದೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಹಂಸಲೇಖರೆ ಬರ್ದಿಲ್ವಾ? ಹಾಗೆ ಯೋಚನೆ ಮಾಡಿ ನಿನ್ನೂ ಬಿಡ್ತಾ ಇದೀವಿ. ಆದ್ರೆ ಒಂದು ಕಂಡೀಷನ್, ಮುಚ್ಚಳಿಕೆ ಬರ್ಕೊಡ್ಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಮಾಟ ಮಂತ್ರ ಮಾಡಲ್ಲ ಅಂತ. ಹಾಗಾದ್ರೆ ಮಾತ್ರ ಬಿಡ್ತೀವಿ. ಅಡೋ, ಇಲ್ಲಾಗಿರೋದ್ನೆಲ್ಲ ಹಂಗೆ ಮುಚ್ಚಾಕ್ತಿವಿ. ನೆಕ್ಸ್ಟ್ ಏನೋ ನೀನ್ ರಿಪೀಟ್ ಮಾಡಿದ್ರೆ ನಿನ್ನೆ ಗುಂಡಿ ತೋಡಿ ಮುಚ್ಚಾಕ್ತಿವಿ. ಆಯ್ತು, ಬರ್ಸ್ಕೊಡ್ತೀನಿ. ನನ್ ಕಣ್ ತೆರ್ಸಿದೀರಾ. ಈಗ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಹಗಲು ವೇಷಗಳನ್ನ ತುಂಬಾ ಕುಡಿದೀನಮ್ಮ. ನ್ಯಾಯ, ನೀತಿ, ಧರ್ಮ ಮೂರು ಸೇರಿದ್ರೆ ಪರಮ. ನಾನು ಆಲ್ ಇನ್ ಹಾಲ್ ವಾಸುದೇವ. ನಾನ್ ಮಂತ್ರವಾದಿ ಅಲ್ಲ. ಕೆಟ್ಟರ್ ಪಲ್ಲಿ ಕಾಡಿ, ಒಳ್ಳೆ ಪಲ್ಲಿ ಚಪ್ಪಕಲಿ ವೈಶಾಲಿ. ನನ್ ಬಾಳಲ್ ಬಂದು ಕಣ್ ತೆರ್ಸಿದೀರಾ. ಹಾಗೆ ನನ್ ಬಾಳಲ್ ಬಂದು ಬೆಳಕು ಕೊಡ್ತೀರಾ? ನೋಡಮ್ಮ, ಈ ಪರಮ ಒಂದ್ಸರಿ ಮಾತು ಕೊಡೋದು ಒಂದೇ, 100 ಸರಿ ಮಾತು ಕೊಡೋದು ಒಂದೇ. ಮಾತು ಅಂದ್ರೆ ಮಾತು. ಕೇಳಮ್ಮ ಅದೇನು ಬೇಕು ಅಂತ. ಪರಮೇಶ್ವರ್ ಅವರೇ, ಕೊಡೋದ್ ಕೊಡ್ತಿದ್ದೀರಾ, ನೋಡಿ ಮಾಡಿ ಹುಷಾರ ಕೊಡ್ರಿ. ನೋಡಿ ಮಾಡಿ ಹುಷಾರ ಕೊಡಿ ಅಂದ್ರೆ ಪಕ್ಕದಲ್ಲಿ ಡಾಕ್ಟರ್ ಇಟ್ಕೊಂಡ್ ಕೊಡೋಣ. ಏನು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ. ನೋಡಮ್ಮ, ಈ ಪರಮ ಮಾತು ಕೊಟ್ರೆ ಮುಗೀತಷ್ಟೇ. ಮಾತು ನಡೆದಂಗೆನೆ. ಹೇಳಮ್ಮ ಏನ್ ಬೇಕು ಅಂತ. ಮಂಜು ಜೊತೆ ನನ್ ಮದ್ವೆ ಮಾಡ್ಸಿ.